ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ, ಚಳಿಗಾಲ ಅಂದರೆ ತುಂಬ ಜನಕ್ಕೆ ಹಿಮ್ಮಡಿ ಹೊಡಿತಾ ಇರುತ್ತೆ. ಒಬ್ಬೊಬ್ಬರಿಗೆ ಬ್ಲಡ್ ಸಹಿತ ಬರ್ತಾ ಇರುತ್ತೆ. ಅಂಥವ್ರಿಗೆ ಒಂದು ಸೂಪರ್ ಆಗಿರೋ ಹೋಮ್ ರೆಮಿಡಿ. ಇದನ್ನು ಒಂದರಿಂದ 3-4 ದಿನ ಹಚ್ಕೊಂಡ್ರೆ ಸಾಕು, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ ಥರ ಹಿಮ್ಮಡಿ ಹೊಡಿಯೋಕ್ಕೆ ಕಾರಣಗಳಂದರೆ ನಮ್ಮದು ಡ್ರೈ ಸ್ಕಿನ್ ಇರುತ್ತೆ, ಅದರಿಂದ ಇದು ಆಗುತ್ತೆ. ಆಮೇಲೆ ಥೈರಾಯ್ಡು, ಶುಗರ್ ಇರೋರಿಗೆಲ್ಲ ಸ್ವಲ್ಪ ಜಾಸ್ತಿ ಇದು ಆಗುತ್ತೆ. ಹಾಗಾಗಿ ಈ ಥರ ಹೋಮ್ ರೆಮಿಡಿ ಮಾಡ್ಕೊಂಡು ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಇವಾಗ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ಇವಾಗ ನಾನು ಕ್ಯಾಂಡಲ್ ತೊಗೊಂಡಿದ್ದೀನಿ, ವೈಟ್ ಕಲರಲ್ಲಿ ಕ್ಯಾಂಡಲ್ ತೊಗೊಂಡಿದ್ದೀನಿ. ಈಗ ಕಲರಲ್ಲೂ ತೊಗೋಬೋದು, ಆದರೆ ಅದರಲ್ಲಿ ಕೆಮಿಕಲ್ ಎಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಒಂದು ವೈಟ್ ಕಲರ್ ಕ್ಯಾಂಡಲ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುರ್ಕೋಬೇಕು. ತುರಿಯೋಕ್ಕೆ ಕಷ್ಟ ಅಂತ ಅನಿಸಿದ್ರೆ ನಾವು ಚಿಕ್ಕ ಚಿಕ್ಕ ಪೀಸ್ ಆದರೂ ಮಾಡ್ಕೋಬೋದು ನೋಡಿ. ಇವಾಗ ನಾನು ಕ್ಯಾಂಡಲ್ನ ತುರ್ಕೊಂಡಿದ್ದೀನಿ. ಇದನ್ನು ಒಂದು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ನಾವು ಸಾಸಿವೆ ಎಣ್ಣೆ ಇಲ್ಲ ಅಂದರೆ ನಮಗೆ ಬಾದಾಮಿ ಎಣ್ಣೆ ಯಾವುದಾದ್ರೂ ಹಾಕೋಬೋದು. ಸಾಸಿವೆ ಎಣ್ಣೆ ಇದು ಹೀಟಿನ ಅಂಶ ಇರೋದ್ರಿಂದ ನಮ್ಮ ಬಾಡಿಲಿ ಬರೋ ಕ್ರ್ಯಾಕ್ ಎಲ್ಲ ಕಡಿಮೆ ಮಾಡುತ್ತೆ ಇದು ಕ್ರ್ಯಾಕ್ನೆಲ್ಲ. ಹಾಗಾಗಿ ನೋಡಿ, 1 ಸ್ಪೂನ್ ಆಗೋಷ್ಟು. ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಇದಕ್ಕೆ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ. ಸ್ವಲ್ಪ ಮೀಡಿಯಮ್ ಇದರಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ನಮ್ಮ ಇದು ರೆಡಿ ಆಗುತ್ತೆ ಕ್ರೀಮು ನೋಡಿ. ಒಂದು ಮೀಡಿಯಮ್ ಇದರಲ್ಲಿ ನಾನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಅದು ಕರಗಿದ್ರೆ ಸಾಕು ನಮಗೆ. ನೋಡಿ, ನಮ್ಮ ಇದು ರೆಡಿಯಾಗಿದೆ. ಈಗ ಇದನ್ನು ಅದೇ ಬೌಲ್ಗೆ ಹಾಕ್ಕೊಂಡು ಫ್ರೀಝರಲ್ಲಿ ಒಂದು 5 ನಿಮಿಷ ಇಟ್ಕೊಂಡ್ರೆ ಸಾಕು. ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು, ಕ್ರೀಮಿ ಥರ ಇದ್ದರೆ ಸಾಕು ನಮಗೆ. ಇಲ್ಲಾಂದರೆ ಹೊರಗಡೆ ಆದರೆ ಒಂದು 20 ನಿಮಿಷ ಇಟ್ಟರೆ ಅದು ಕ್ರೀಮ್ ರೆಡಿ ಆಗುತ್ತೆ ನೋಡಿ. ಇವಾಗ 5 ನಿಮಿಷ ಇಟ್ಟಿದ್ದೆ ನಾನು, ಅಷ್ಟೊತ್ತಿಗೆ ಗಟ್ಟಿಯಾಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ ನೋಡಿ. ಇವಾಗ ಇದನ್ನು ಈ ಥರ ಸ್ವಲ್ಪ ಸ್ವಲ್ಪ ತಗೊಂಡು ಹಿಮ್ಮಡಿಗೆ ಹಾಕೋಬೇಕು. ರಾತ್ರಿ ಮಲಗುವಾಗ ಹಾಕಿಬಿಟ್ರೆ ಸಾಕು. ಬೆಳಗ್ಗೆ ಎಲ್ಲಾದರೆ ಧೂಳಿಗೆ ಇದು ಆಗುತ್ತೆ. ರಾತ್ರಿನೇ ಹಾಕಿಬಿಟ್ಟು ಈ ಥರ ಎಲ್ಲ ಕಡೆ ಹಿಮ್ಮಡಿಗೆ ಹಾಕ್ಕೋಬೇಕು ಅಷ್ಟೇ ನೋಡಿ. ಸಿಂಪಲ್ಲಾಗಿ ಮನೇಲೇ ಮಾಡ್ಕೋಬೋದು. ಹೇಗನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ರಿಸಲ್ಟ್ ಬಂದ ಮೇಲೆ ಕಮೆಂಟ್ ಮಾಡಿ. ಆದರೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.